ಬೇಡದ ಗಂಡ ಹೆಂಡತಿ ಮಕ್ಕಳು, ಇದು ಇವತ್ತಿನ ವಿಚಾರ. ನನಗೆ ಬರ್ತಾ ಇದ್ದ ಸುಮಾರು ಕೇಸ್ಗಳಲ್ಲಿ ಗಂಡ ಹೆಂಡತಿ ಜಗಳ, ಮಕ್ಕಳುಗಳು ಹೇಳೋ ಮಾತೇ ಕೇಳ್ತಿಲ್ಲ, ಭವಿಷ್ಯ ಏನು ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ, ದಿನ ಜಗಳ, ನೋವುಗಳು, ಹಿಂಸೆಗಳು, ಈ ರೀತಿ ಪ್ರಶ್ನೆ ಬರೋದಕ್ಕೆ ಕಾರಣ. ಹಾಗೆ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಮರುಪ್ರಶ್ನೆ ಮಾಡ್ತಾ ಇದ್ದೆ, ಪರಿಹಾರಗಳನ್ನ ಏನೇನು ಮಾಡ್ತಿದ್ರಿ ಅಂತ. ಅದಕ್ಕೆ ಅವ್ರು ಹೇಳ್ತಿದ್ರು, ನಾನು ಪುರೋಹಿತರ ಮಾರ್ಗದರ್ಶನದಲ್ಲಿ ಸತ್ಯನಾರಾಯಣ ಪೂಜೆಗಳು, ವಿಷ್ಣು ಹೋಮ, ಹೀಗೆ ಕೆಲವೊಂದು ಪರಿಹಾರಗಳನ್ನ ಮಾಡಿಸ್ತಾ ಇದ್ದೆ ಅಂತ. ಅದಾದಮೇಲೆ ಎಷ್ಟು ದಿನ ನಿಮಗೆ ನೆಮ್ಮದಿ ಇತ್ತು, ಸರಿ ಹೋಯಿತು ಅಂತ ಅನ್ನಿಸ್ತು ಅಂತ ಕೇಳಿದಾಗ, 1-2 ದಿನ ಸರಿ ಹೋಯಿತು, 3ನೇ ದಿನದಿಂದ ಮತ್ತೆ ಅದೇ ರೀತಿಯ ಜೀವನ ಶೈಲಿ, ಸಮಸ್ಯೆಗಳು ಹಾಗೆ ಇತ್ತು ಅಂತ ಹೇಳಿದ್ರು. ಇನ್ನೊಂದು ಪ್ರಶ್ನೆ ಮಾಡಿದೆ, ನೀವು ಮದುವೆ ಮಾಡಿಕೊಂಡಾಗ ನಿಮ್ಮ ಜಾತಕದ ಗಣಕೂಟಗಳೆಲ್ಲ ಸರಿಯಾಗಿ ಇತ್ತ ಅಂತ. ಆಗ ಹೇಳಿದ್ರು, ಗಣಕೂಟಗಳು 32ಕ್ಕೆ 28, 30 ಈ ರೀತಿ ಸರಿಯಾಗಿದ್ವು ಅಂತ. ಈ ರೀತಿ ನಿಮ್ಮ ಜೀವನದ ಅನುಭವಗಳ, ಜೀವನ ಶೈಲಿಯ ಕರ್ಮಗಳನ್ನು ಪರಿಶೀಲನೆ ಮಾಡಿ ಸೂಕ್ತವಾದ ನಿಖರವಾದ ಮಾರ್ಗದರ್ಶನ, ಕರ್ಮ ಸಿದ್ಧಾಂತಗಳು. ಏನಿದು ಕರ್ಮ ಸಿದ್ಧಾಂತ? ಎಲ್ಲ ಯುಗಗಳಲ್ಲೂ ನಮ್ಮ ಪೂರ್ವಜರ ಪರಂಪರೆಯಿಂದ ಬಂದಿರುವಂಥ ಕೆಲವೊಂದು ಸತ್ಯವಾದ ಕರ್ಮ ಸಿದ್ಧಾಂತಗಳು. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡೋದ್ರಿಂದ ಈಗಿನ ಜನ್ಮ ಮತ್ತು ಮುಂದಿನ ಜನ್ಮ ಎಲ್ಲವೂ ಕೂಡ ನೆಮ್ಮದಿಯ ಬದುಕು ನಿಮ್ಮದಾಗಿರುತ್ತೆ. ನಮ್ಮ ಪರಂಪರೆಯ ಪೂರ್ವಜರ ಅಗಸ್ತ್ಯ ಮಹರ್ಷಿಗಳಿಗೆ, ಮೂಲ ಗುರುಗಳಾದ ಆನಂದ ತೀರ್ಥರಿಗೆ, ಆಧ್ಯಾತ್ಮ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.